ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಡಿಸೆಂಬರ್ 25 ಎಲ್ಲರೂ ರಜಾ ಇರುತ್ತೆ, ಕ್ರಿಸ್ಮಸ್ ಸೆಲೆಬ್ರೇಷನು, ಕ್ರಿಸ್ಮಸ್ ಹಾಲಿಡೇಸ್ ಅಂತ ಎಲ್ಲರೂ ಅಂದ್ಕೊಳ್ತಾ ಇರ್ತೀರ. ಆದರೆ ಸಿನಿ ದುನಿಯಾದಲ್ಲಿ ಇದು ನಿಜವಾದ ಸೆಲೆಬ್ರೇಷನ್, ನಿಜವಾದ ಹಬ್ಬ, ನಿಜವಾದ ಖುಷಿ. ಯಾಕಂದರೆ ಅತಿರಥರೆಲ್ಲರೂ ಸೇರಿ ಒಂದು ಸಿನಿಮಾದಲ್ಲಿ ಕಾಣ್ತಾ ಇದ್ದಾರೆ. ಒಂದು ತೆರೆಯಲ್ಲಿ ನೀವು ನೋಡಬಹುದಾಗಿದೆ ಅವರ ಆ್ಯಕ್ಟಿಂಗ್, ಅವರ ಡಾನ್ಸ್, ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್. ನಾನು ಇಷ್ಟು ಹೇಳಿದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಯಾವ ಸಿನಿಮಾ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಡಿಸೆಂಬರ್ 25ನೇ ತಾರೀಕು ಬೆಳ್ಳಿ ತೆರೆಯಲ್ಲಿ ಅಪ್ಪಳಿಸೋದಕ್ಕೆ ಅತಿರಥರು ರೆಡಿ ಆಗಿದ್ದಾರೆ. 45 ಸಿನಿಮಾದ ಮೂಲಕ. ಸೊ ಇಡೀ ತಂಡ ನಮ್ಮ ಜೊತೆ ಇದ್ದಾರೆ, ಅತಿರಥರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ತಾ ಹೋಗೋಣ. ಮೊದಲಿಗೆ ನಿಮ್ಮೆಲ್ಲರ ಮೆಚ್ಚಿನ ಶಿವರಾಜ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಆ್ಯಂಡ್ ಆಫ್ ಕೋರ್ಸ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಉಪೇಂದ್ರ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ವರ್ಸಟೈಲ್ ಆ್ಯಕ್ಟಿಂಗ್, ವರ್ಸಟೈಲ್ ಡೈರೆಕ್ಷನ್ ಯಾರ್ದಾಗಿರುತ್ತೆ? ರಾಜ್ ಬಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಹಲೋ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಒಬ್ಬ ಸ್ಪೆಷಲ್ ಪರ್ಸನನ್ನು ನಾನು ಇಂಟ್ರೊಡ್ಯೂಸ್ ಮಾಡಲೇಬೇಕು. ಇಷ್ಟು ದಿನ ಅವರ ಹಾಡುಗಳನ್ನು ಕೇಳಿ, ಅವರ ಹಾಡುಗಳ ಮೋಡಿಯಲ್ಲಿ ನೀವೆಲ್ಲರೂ ಕುಣಿದು ಕುಪ್ಪಳಿಸ್ತಾ ಇದ್ರಿ. ಆದರೆ ಈ ಬಾರಿ ಡೈರೆಕ್ಷನ್, ಚಿತ್ರಕಥೆ ಮೂಲಕ ಇದೇ ಮೊದಲ ಬಾರಿಗೆ ಅರ್ಜುನ್ ಜನ್ಯ ನಿರ್ದೇಶಕರಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಅರ್ಜುನ್ ಜನ್ಯ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಗುಡ್ ಮೇಡಮ್. ವಿತ್ ಯೋರ್ ಪರ್ಮಿಷನ್ ನನ್ನ ಫಸ್ಟ್ ಕ್ವೆಶ್ಚನ್ ಅರ್ಜುನ್ ಜನ್ಯ ಅವ್ರನ್ನ ಕೇಳ್ಬಿಡ್ಲಾ? ಅವ್ರನ್ನ ಕೇಳಬೇಕು, ನಾವು ಜೊತೆ ಸೇರ್ಕೋತೀವಿ. ಓಕೆ, ಖುಷಿ ಆಯ್ತಲ್ಲ. ಅರ್ಜುನ್ ಜನ್ಯ ಅವರೇ, ಮೊದಲ ಲವ್, ಮೊದಲ ಕಿಸ್, ಮೊದಲ ಪ್ರಯತ್ನ ಜೀವನದಲ್ಲಿ ಯಾವತ್ತಿಗೂ ನೆನಪಿರುತ್ತೆ. ಮೊದಲ ನಿರ್ದೇಶನ, ಹೌ ಯು ಫೀಲಿಂಗ್? ಗಂಟೆಗಳು ಬಾಕಿ ಇವೆ. ಫಸ್ಟ್ ಈಸ್ ಆಲ್ವೇಸ್ ದ ಬೆಸ್ಟ್ ಆ್ಯಂಡ್ ಆಲ್ವೇಸ್ ಮೆಮೊರಬಲ್. ಸೋ ಟ್ರೂ ಮೇಡಮ್, ನಿಜ. ಮೊದಲ ನಿರ್ದೇಶನದ ಎಕ್ಸ್ಪೀರಿಯನ್ಸೇ ಬೇರೆ. ಬಟ್ ಮೊದಲ ನಿರ್ದೇಶನನೇ ನನಗೆ ಈ ಥರ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದೆಯಲ್ಲ, 3 ಜನ ದಿಗ್ಗಜರ ಜೊತೆ ಮಾಡೋದು, ಇದು ಮರೆಯೋಕ್ಕಾಗೋದೇ ಇಲ್ಲ. ಎಷ್ಟೇ ಮಾಡಿದ್ರೂ ಮುಂದಕ್ಕೂ ಈ ಥರದ್ದೊಂದು ಇದು ತಾನಾಗೆ ಆಗಿರೋದು. ಇದು ಒಂಥರ, ನಾನು ಇವಾಗಲೇ ಹೇಳೋದು, ನನ್ನ ಕೈಯಲ್ಲಿ ಆಗಿರೋದಲ್ಲ. ಈ ಸೃಷ್ಟಿ 45 ಸೃಷ್ಟಿನೇ ಆ ಸೃಷ್ಟಿ ಮಾಡಿಸಿರೋದು. ಸೊ ಅದಕ್ಕೆ ಇಷ್ಟೆಲ್ಲ ನಡೀತಾ ಇದೆ. ಐ ಆಮ್ ವೆರಿ ಹ್ಯಾಪಿ, ವೆರಿ ಬ್ಲೆಸ್ಡ್. ಮೊದಲ ಸಿನಿಮಾ ಅತಿರಥರು ನಿಮ್ಮ ಸಿನಿಮಾದಲ್ಲಿ 45 ಹೆಸರು. ನನಗೆ ಈ ಟ್ರೇಲರು, ಟೀಸರು ಎಲ್ಲ ನೋಡ್ತಾ ಅನ್ಸುತ್ತೆ, ವಾಟ್ ಇಸ್ ದಿಸ್ 45 ಅಂತ. ಯೂಶಲಿ ಈ ಹೆಸರು ಹಿಡೋದಕ್ಕೆ ತುಂಬಾ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಹಂಗಿಟ್ರೆ ಕ್ಯಾಚಿ ಇರುತ್ತಾ, ಹಿಂಗಿಟ್ರೆ ಕ್ಯಾಚಿ ಇರುತ್ತಾ ಅಂತ. ಏನದು 45 ಒಂದು ಸಪ್ರೇಟ್ ಪ್ರಪಂಚ, ಅದೇ ಒಂದು ಸಪ್ರೇಟ್ ವರ್ಲ್ಡ್. ಅದಕ್ಕೆ ನಾನು ಆಡಿಯನ್ಸ್ ಎಲ್ಲರಿಗೂ ಈ ಲೈನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಂಟರ್ ದ ವರ್ಲ್ಡ್ ಆಫ್ 45 on 25 ಅಂತ. ಯಾಕಂದರೆ ಇದು ಸಪ್ರೇಟ್ ಜಗತ್ತು. ಈ ಥಿಯೇಟ್ರ್ ಒಳಗಡೆ ಸಿನಿಮಾಗೆ ಬಂದಿರೋ ಫೀಲಲ್ಲೇ ಜನ ಬರ್ತಾರೆ. ಬಟ್ ನಾವು ಕರ್ಕೊಂಡು ಹೋಗೋದು ಬೇರೆ ಜಗತ್ತಿಗೆ. ಸೊ ಅವ್ರು ಬಂದಾಗ ನನ್ನ ಮಗಳು ನೆನ್ನೆ ಒಂದು ಒಳ್ಳೆ ಮಾತು ಹೇಳೋದು, ಅಪ್ಪ ನಿನ್ನ ಫಿಲ್ಮು ಇಟ್ ಈಸ್ ಲೈಕ್ ಎಂಟ್ರಿಂಗ್ ಅ ಮ್ಯೂಸಿಯಂ. ಒಂದು ಮ್ಯೂಸಿಯಂ ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡು ಹೊರಗಡೆ ಬರ್ತೀರಾ. ಸೊ ಇಟ್ ಈಸ್ ಲೈಕ್ ಅ ಮ್ಯೂಸಿಯಂ. ಇಟ್ ಇಸ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ನ್ಯೂ. ಮ್ಯೂಸಿಯಮ್ಗೆ ಯಾಕೆ ಹೋಗ್ತೀವಿ? ನಾವೇನು ನೋಡಿರಲ್ಲ ವಿಷಯಗಳು, ಏನು ನೋಡದೇ ಇರೋದೆಲ್ಲ ಅಲ್ಲಿ ಇಟ್ಟಿರ್ತಾರೆ. ಸೊ ಆ ನಮ್ಮ ಸಿನಿಮಾದಲ್ಲೂ ಏನು ನೋಡದೇ ಇರೋದೆಲ್ಲ ನೀವು ನೋಡಿಕೊಂಡು ಹೊರಗಡೆ ಬರ್ತೀರ. ಇದು ಹಿಂಗ. ಸೊ ಆ್ಯಂಡ್ ಇನ್ನೊಂದು 45 ಅಂದ್ರೆ ಸೆಲೆಬ್ರೇಷನ್ ಆಫ್ ದ ಲೆಜೆಂಡ್ಸ್. ನನ್ನ ಪ್ರಕಾರ ದಿಸ್ ಇಸ್ ಕಂಪ್ಲೀಟ್ಲಿ ಅ ಫ್ಯಾನ್ ಬಾಯ್ ಮೂಮೆಂಟ್ ಹೂ ಇಸ್ ಡನ್ ಟು ಸೆಲೆಬ್ರೇಟ್ ಹಿಸ್ ಐಕಾನ್ಸ್. ಇಷ್ಟೇ 45 ಮೇಡಮ್. ಓ ಲವ್ಲಿ. ನಾನು ಅದು ನಿಮ್ಮನ್ನು ಕೇಳಬೇಕು ಅನ್ಕೊಂಡು ಅವಕಾಶ ಸಿಕ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.